5 ಗ್ಯಾರಂಟಿ ಇವೆ. ಇದು ಯಾವುದು? ಗೃಹಲಕ್ಷ್ಮಿನ, ಗೃಹಜ್ಯೋತಿ, ಗೃಹಲಕ್ಷ್ಮಿ, ಇನ್ನೊಂದು ಅನ್ನಭಾಗ್ಯ, ಯುವನಿಧಿ, ಶಕ್ತಿ ಯೋಜನೆ. ಇವೆಲ್ಲ ಯೋಜನೆಗಳು ಏನು ಸಿದ್ದರಾಮಯ್ಯನ ಮನೆಗೆ, ಶಿವಕುಮಾರ್ ಮನೆಗೆ, ಪರಮೇಶ್ವರ್ ಮನೆಗೆ, ಮುನಿಯಪ್ಪನ ಮನೆಗೆನಾ? ಯಾರಿಗೋಸ್ಕರ ಇವು? ಇದು ಸಾಮಾನ್ಯ ಜನರಿಗೋಸ್ಕರ ಮಾಡಿ ಕೊನೆಗೆ ನಾವು ಬಯಸ್ಕೊಳ್ಳೋದೇನೆಂದ್ರೆ, ಏನ್ರಿ ಡೆವಲಪ್ಮೆಂಟ್ ಆಗಿಲ್ಲ, ಎಲ್ಲ ನಾರಾಜಾಗ. ನನಗೆ ದುರ್ದೈವ ಅಂದ್ರೆ ನಮ್ಮವರೇ ಕೆಲವು ಹೇಳ್ತಾರೆ, ಕೆಲವು ಸಲ ಭೇಟಿಯಾದಾಗ, ಅರೆ ಇಷ್ಟು ಕಾರ್ಯಕ್ರಮಗಳು ನಿಮಗೆ ಕೊಟ್ಟ ಮೇಲೆ ನೀವು ಅದನ್ನ ಹಳ್ಳಿಗೊಯ್ದು ತಲುಪಿಸಿ ಅವ್ರ ಸುಖ ದುಃಖ ಕೇಳಿ ಅಧಿಕಾರಿಗಳಾಗ್ಲಿ, MLAಗಳಾಗ್ಲಿ, MP ಗಳಾಗ್ಲಿ ಮುಟ್ಟಿಸ್ರಿ, ಯಾವ ಪಾರ್ಟಿಯವರೇ ಆಗ್ಲಿ. ಯಾಕಂದ್ರೆ ಇವತ್ತು ಯುವನಿಧಿ ಏನ್ ನಮ್ಮ ಪಾರ್ಟಿ ಹುಡುಗರಿಗೆ ಗುರುತಿಸ್ಕೊಡ್ತೇವ, ಅಥವಾ ಅನ್ನಭಾಗ್ಯ ನಮ್ಮ ಪಾರ್ಟಿದವರಿಗೆ ಗುರುತಿಸ್ಕೊಡ್ತೇವ, ಗೃಹಲಕ್ಷ್ಮಿ ನಮ್ಮ ಪಾರ್ಟಿಯವರಿಗೆ ಗುರುತಿಸಿಡ್ತೇವ, ಅಥವಾ ಗೃಹಜ್ಯೋತಿ ನಮ್ಮ ಪಾರ್ಟಿ? ಅರೆ ಇವು ಎಲ್ಲರಿಗೂ ಕೂಡ ಸಿಗುತ್ತೆ. ಆದ್ರೂ ಒಬ್ರು ಬಾಯಿಂದ ನಾ ಇಷ್ಟು ಕೊಟ್ಟಿದ್ದಾರೆ, ಈ ಸರ್ಕಾರ ಬಂದ ಮೇಲೆ ಇಷ್ಟು ಒಳ್ಳೆ ಕೆಲಸ ಆಗಿದೆ ಅಂತ ಹೇಳಿ ಅಪೋಸಿಷನ್ದವ್ರನ್ನು ಸ್ವಲ್ಪ ಹೇಳಬೇಕು. ನಾನು ರೆವೆನ್ಯೂ ಮಂತ್ರಿ ಆಗಿದ್ದೆ. ನಾವು ಎಲ್ಲೆಲ್ಲಿ ಅಪೋಸಿಷನ್ MLA ಅವರಿಗೂ ಮೆಂಬರ್ ಮಾಡ್ತಿದ್ದೇವೆ. ಕಮ್ಯುನಿಸ್ಟ್ದವ್ರು ಕಡಿಮೆ ಬಿದ್ದರೆ ಕಮ್ಯುನಿಸ್ಟ್ದವರಿಗೂ ಸೇರಿಸಿದ್ದೀವಿ. ಬೇರೆ ಬೇರೆ ಪಾರ್ಟಿದವರಿಗೂ ನಾವು ಲ್ಯಾಂಡ್ ಟ್ರಿಬ್ಯುನಲ್ ನಲ್ಲಿ ಹಾಕಿ ಎಲ್ಲರಿಗೆ ಭೂಮಿ ಕೊಡ್ತಕ್ಕಂಥ ಕೆಲಸ, ಟೆನೆಂಟ್ ಮಾಡ್ತಕ್ಕಂಥ ಕೆಲಸ, ಕಾಯಂ ಮಾಡ್ತಕ್ಕಂಥ ಕೆಲಸ ನಾವು ಮಾಡಿದ್ವಿ. ಇದು ಕಾಂಗ್ರೆಸ್ ಕೆಲಸ. ಈಗೂ ಕೂಡ ಕೋಟ್ಯಾಂತರ ಜನರಿಗೆ ಲಾಭ ಆಗ್ತಕ್ಕಂಥ ಕೆಲಸ ಇದೆ. ಅದನ್ನ ಬಿಟ್ಟು ದುಡ್ಡಿಲ್ಲ, ಈ ಸರ್ಕಾರ ದಿವಾಳಿ ಎದ್ದಿದೆ, ಎಲ್ಲಿದ್ದಪ್ಪ ದಿವಾಳಿ?